ಮಣ್ಣು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಲ್ಯಾಂಬೋ ಲಬಗ್ದಾಸ. ನಾನು ಧಾನುಶ್ರೀ. ಬೆಂಗಳೂರಿನಲ್ಲಿ ಬೈಕ್ ವೀಲಿಂಗ್ ಮಾಡೋ ಚಾಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇದರ ನಡುವೆ ರಸ್ತೆ ರಂಪಾಟ ಪ್ರಕರಣಗಳಂತೂ ಮಿತಿ ಮೀರ್ತಿವೆ. ಇದರ ನಡುವೆ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ರಸ್ತೆಯಾಗಿರೋ ಎಂಜಿ ರೋಡ್ನಲ್ಲಿ ಐಷಾರಾಮಿ ಕಾರು ಡ್ರಿಫ್ಟಿಂಗ್ ಮಾಡಿರೋ ದೃಶ್ಯ ವೈರಲ್ ಆಗಿದೆ. ಮಧ್ಯರಾತ್ರಿ ನಡೆದಿರೋ ಡೇಂಜರ್ ಸ್ಟಂಟ್ ಕಂಡು ಜನ ಬೆಚ್ಚಿ ಬಿದ್ದಿದ್ದಾರೆ. ಏನಿದು ಕೇಸ್ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಹೀಗೆ 2-3 ಬಾರಿ ಕಾರು ಡ್ರಿಫ್ಟಿಂಗ್ ಮಾಡ್ತಿರೋದು ಯಾವುದೋ ಕಾರ್ ರೇಸಿಂಗ್ನಲ್ಲೂ ಅಲ್ಲ, ರೇಸಿಂಗ್ ಸರ್ಕ್ಯೂಟ್ನಲ್ಲೂ ಅಲ್ಲ. ಬದಲಿಗೆ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ರಸ್ತೆ ಅಂತ ಕರೆಸಿಕೊಳ್ಳೋ ಎಂಜಿ ರಸ್ತೆಯ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ. ಅದರಲ್ಲೂ ಈ ತರ ವಾಹನಗಳು ಓಡಾಡ್ತಿವೆ ಅನ್ನೋದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಕಾರು ಡ್ರಿಫ್ಟ್ ಮಾಡಿ ಸಖತ್ ಸ್ಟಂಟ್ ಮಾಡಿದ್ರು. ಈ ಕಾರು ಸ್ಟಂಟ್ ವಿಡಿಯೋ ಸಖತ್ ವೈರಲ್ ಆಗಿತ್ತು. ಈಗ ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದ್ದು, ಈ ಕಾರು ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈಗೆ ಸೇರಿದ್ದು ಅಂತ ಗೊತ್ತಾಗಿದೆ. ಯುಗಾದಿಯ ಹೊಸ ತಡಕಿನ ಮುಂಜಾನೆ ಕಾರು ಸ್ಟಂಟ್. ಪ್ರತಿಷ್ಠಿತ ಎಂಜಿ ರಸ್ತೆಯಲ್ಲಿ ಲ್ಯಾಂಬೋರ್ಗಿನಿ ಡ್ರಿಫ್ಟಿಂಗ್. ಗುರುವಾರ ಇಡೀ ರಾಜ್ಯದ ಜನ ಯುಗಾದಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಿದ್ರು. ಅಲ್ಲದೆ ಮರುದಿನ ಹೊಸ ತಡಕು ಆಚರಿಸಲು ಸಕಲ ಸಿದ್ಧತೆ ಮಾಡಿಕೊಳ್ತಿದ್ರು. ಇಂಥ ಹೊತ್ತಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ರಸ್ತೆಗಳಲ್ಲಿ ಒಂದಾದ ಎಂಜಿ ರಸ್ತೆಯ ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ನಸುಕಿನಲ್ಲಿ ಬಿಳಿ ಬಣ್ಣದ ಲ್ಯಾಂಬೋರ್ಗಿನಿ ಹುರಾಕಾನ್ ಕಾರೊಂದು ಡ್ರಿಫ್ಟಿಂಗ್ ಮಾಡಿತ್ತು. ಸ್ಥಳದಲ್ಲಿದ್ದವರು ಈ ದೃಶ್ಯವನ್ನ ಸೆರೆ ಹಿಡಿದಿದ್ರು. ಈ ದೃಶ್ಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು. ಅಲ್ಲದೆ ಮಾಧ್ಯಮಗಳಲ್ಲಿಯೂ ಸಖತ್ ಸದ್ದು ಮಾಡಿತು. ಬೈಕ್ ವೀಲಿಂಗ್, ರೋಡ್ ರೇಜ್ಗಳ ನಡುವೆ ಬೆಂಗಳೂರಿನಲ್ಲಿ ಕಾರ್ ಡ್ರಿಫ್ಟಿಂಗ್ ಮಾಡಿದ್ದಾರೆ ಅನ್ನೋ ವಿಚಾರ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ಅತ್ಯಂತ ಜನದಟ್ಟಣೆ ಹೊಂದಿರೋ ರಸ್ತೆಯಲ್ಲಿ ಕಾರು ಡ್ರಿಫ್ಟಿಂಗ್ ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಕಬ್ಬನ್ ಪಾರ್ಕ್ ಠಾಣೆಯಿಂದ ಕೂಗಳತೆ ದೂರದಲ್ಲಿ ಡ್ರಿಫ್ಟಿಂಗ್. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ವಿರುದ್ಧ ಕಾರು ಡ್ರಿಫ್ಟಿಂಗ್ ಆರೋಪ. KA05NR0009 ಸಂಖ್ಯೆಯ ಲ್ಯಾಂಬೋರ್ಗಿನಿ ಐಷಾರಾಮಿ ಕಾರ್ನಲ್ಲಿ ಡ್ರಿಫ್ಟಿಂಗ್ ಮಾಡಲಾಗಿತ್ತು. ದೃಶ್ಯಗಳಲ್ಲಿ ಕಾರಿನ ನಂಬರ್ ಚೆನ್ನಾಗಿಯೇ ದಾಖಲಾಗಿತ್ತು. ಶಾಕಿಂಗ್ ವಿಚಾರ ಅಂದ್ರೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಿಂದ ಕೂಗಳತೆ ದೂರದಲ್ಲಿ ಡ್ರಿಫ್ಟಿಂಗ್ ಮಾಡಲಾಗಿತ್ತು. ಬೆಂಗಳೂರಿನ ಹೃದಯ ಭಾಗದಲ್ಲಿ ನಡೆದಿದ್ದ ಕಾರು ಡ್ರಿಫ್ಟಿಂಗ್ ಕೇಸ್ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿತ್ತು. ಪೊಲೀಸರಿಗೂ ಕೂಡ ಇದು ದೊಡ್ಡ ತಲೆನೋವು ತಂದಿತ್ತು. ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕಾರು ಮಾಲೀಕನನ್ನ ಪತ್ತೆ ಹಚ್ಚಿದ್ದಾರೆ. ಆತ ಬೇರಾರೂ ಅಲ್ಲ, ಮಾಜಿ ಅಂಡರ್ ವರ್ಲ್ಡ್ ಡಾನ್ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಅಂತ ಗೊತ್ತಾಗಿದೆ. ಆದರೆ ಕಾರು ಡ್ರಿಫ್ಟಿಂಗ್ ಮಾಡಿದಾಗ ಕಾರು ಯಾರು ಚಲಾಯಿಸ್ತಿದ್ರು ಅನ್ನೋದು ಗೊತ್ತಾಗಿಲ್ಲ. ಮೇಲ್ನೋಟಕ್ಕೆ ರಿಕ್ಕಿ ರೈ ಡ್ರಿಫ್ಟಿಂಗ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕಾರು ಸೀಸ್ ಮಾಡಿ ರಿಕ್ಕಿ ರೈಗೆ ಪೊಲೀಸರಿಂದ ನೋಟಿಸ್. 4 ಲಕ್ಷ ರೂಪಾಯಿ ನೀಡಿ ಕಾರಿನ ಫ್ಯಾನ್ಸಿ ನಂಬರ್ ಖರೀದಿ.
ಕಬ್ಬನ್ ಪಾರ್ಕ್ ಠಾಣೆಯಿಂದ ಕೂಗಳತೆ ದೂರದಲ್ಲಿ ಕಾರು ಡ್ರಿಫ್ಟಿಂಗ್ ಮಾಡಲಾಗಿತ್ತು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಕಾರಿನ ಮಾಲೀಕನನ್ನ ಪತ್ತೆ ಹಚ್ಚಲು ಮುಂದಾಗಿದ್ರು. ಕಾರಿನ ನಂಬರ್ ಆಧರಿಸಿ ವಿಳಾಸ ಪತ್ತೆ ಹಚ್ಚಿದ್ದ ಪೊಲೀಸರು ಈಗ ಕಾರು ಸೀಸ್ ಮಾಡಿದ್ದಾರೆ. ಅಚ್ಚರಿಯ ವಿಚಾರ ಅಂದ್ರೆ ಈ ಕಾರಿನ ನಂಬರ್ ಪಡೆಯಲು ರಿಕ್ಕಿ ರೈ ಸುಮಾರು 4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಹರಾಜಿನ ಮೂಲಕ ಫ್ಯಾನ್ಸಿ ನಂಬರ್ ಖರೀದಿಸಿದ್ದಾರೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಈಗ ಕಾರು ಸೀಸ್ ಮಾಡಿರೋ ಪೊಲೀಸರು ರಿಕ್ಕಿ ರೈಗೆ ನೋಟಿಸ್ ನೀಡಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಸೀಸ್ ಮಾಡಿದ ಕಾರು ಇರಿಸಲಾಗಿದೆ. ಅಲ್ಲಿಂದ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ನೀಡಿರೋ ಪ್ರತ್ಯಕ್ಷ ವರದಿಯನ್ನ ನೋಡ್ಕೊಂಡು ಬರೋಣ ಬನ್ನಿ. ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಐಷಾರಾಮಿ ಕಾರ್ ಒಂದು ಡ್ರಿಫ್ಟಿಂಗ್ ಮಾಡುತ್ತೆ. ಆನಂತರ ಆ ವಿಡಿಯೋ ಸಾಕಷ್ಟು ವೈರಲ್ ಕೂಡ ಆಗುತ್ತೆ. ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ಕೂಡ ದಾಖಲಾಗುತ್ತೆ. ಈಗ ಆ ಒಂದು ಕಾರನ್ನು ಕೂಡ ಈಗಾಗಲೇ ಕಬ್ಬನ್ ಪಾರ್ಕ್ ಠಾಣೆ ಏನೋ ಪೊಲೀಸರು ಕೂಡ ಈಗಾಗಲೇ ಸೀಸ್ ಮಾಡಿರುವಂಥದ್ದು. ಸಂಚಾರಿ ಪೊಲೀಸರು ಈಗಾಗಲೇ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈಗಾಗಲೇ ಐಷಾರಾಮಿ ಕಾರ್ ಇದೇನಿದೆ ಈ ಒಂದು ಕಾರನ್ನು ಕೂಡ ಈಗಾಗಲೇ ಸೀಸ್ ಮಾಡಿ ಈಗಾಗಲೇ ಪೊಲೀಸ್ ಠಾಣೆ ಮುಂದೆ ತಗೊಬಂದು ಈಗಾಗಲೇ ನಿಲ್ಲಿಸಿರುವಂಥದ್ದು. ಅಂದರೆ ಆ ಒಂದು ಡ್ರಿಫ್ಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಒಬ್ಬರು ಅಲ್ಲಿರುವಂಥವರು ಕೂಡ ವಿಡಿಯೋವನ್ನು ಮಾಡ್ತಾರೆ. ಅದು ಸಾಕಷ್ಟು ವೈರಲ್ ಕೂಡ ಆಗುತ್ತೆ, ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಗುತ್ತೆ. ಆನಂತರ ಯಾರ್ದು ಕಾರು ಅಂತ ಹೇಳಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅದು ಎಲ್ಲೋ ಒಂದು ಕಡೆ ರಿಕ್ಕಿ ರೈ ಅವರ ಸೇರಿದ ಕಾರು ಅಂತಲೂ ಕೂಡ ಈಗಾಗಲೇ ಗೊತ್ತಾಗಿರುವಂಥದ್ದು. ಸೊ ಹೀಗಾಗಿ ಅವ್ರಿಗೂ ಕೂಡ ಈಗಾಗಲೇ ನೋಟಿಸನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಸರ್ವ್ ಮಾಡಿದ್ದಾರೆ. ನೀವು ಬಂದು ನಿಮ್ಮ ಸ್ಟೇಟ್ಮೆಂಟನ್ನು ಕೊಡಿ ಅಂತಲೂ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಪೊಲೀಸರು ಕೊಟ್ಟಿರುವಂಥ ಸೂಚನೆಗೆ ಅವರು ಇನ್ನು ಪೊಲೀಸ್ ಠಾಣೆಗೆ ಬರಬೇಕಾಗತ್ತೆ. ಆನಂತರ ತನಿಖಾಧಿಕಾರಿ ಅಥವಾ ಇನ್ಸ್ಪೆಕ್ಟರ್ ಏನಿರ್ತಾರೆ ಅವ್ರ ಮುಂದೆ ಅವರು ಬಂದು ಯಾಕೆ ಈ ರೀತಿಯಾದಂಥ ವರ್ತನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡಬೇಕಾಗತ್ತೆ. ಆನಂತರ ಇಂತಿಷ್ಟು ದಂಡ ಅಂತಲೂ ಕೂಡ ಇರುತ್ತೆ, ಅದನ್ನು ಕೂಡ ಏನು ವಿಧಿಸ್ತಾರೆ. ಅಂದರೆ ಕೋರ್ಟ್ಗೆ ಕೂಡ ಇಂತಿಷ್ಟು ಫೈನ್ ಅಂತಲೂ ಕೂಡ ಕಟ್ಟಬೇಕಾಗತ್ತೆ, ಅದನ್ನು ಕೂಡ ಕಟ್ಟಬೇಕಾಗತ್ತೆ ಅವರು ರಿಕ್ಕಿ ರೈ ಅವರು. ಯಾಕಂದರೆ ಅವರು ಅಲ್ಲಿ ಮಾಡಿದಂಥ ಡ್ರೈವಿಂಗ್ ಏನಿದೆ ಅದು ಸಾಕಷ್ಟು ರ್ಯಾಶ್ ಆಗಿತ್ತು. ಅದರ ಜೊತೆಗೆ ಅಲ್ಲಿ ಏನು ಅಲ್ಲಿದ್ದಂಥ ಸಾರ್ವಜನಿಕರು ಮತ್ತು ಅಲ್ಲಿದ್ದಂಥ ವಾಹನ ಸವಾರರು ಏನಿದ್ರೆ ಅದೆಲ್ಲವೂ ಕೂಡ ಯಾರು ನೋಡ್ತಿದ್ದಾರೆ ಅನ್ನೋ ಒಂದು ಇದು ಇಲ್ಲದೆ ಕೂಡ ಅವರು ಈ ರೀತಿಯಾಗಿ ಒಂದು ರೀತಿ ಡ್ರಿಫ್ಟಿಂಗ್ ಮಾಡಿಕೊಂಡು ಆನಂತರ ಸ್ಪೀಡಾಗಿ ಹೋಗುವಂಥ ಕೆಲಸ ಮಾಡ್ತಾರೆ. ಇದೆಲ್ಲವೂ ಕೂಡ ಸಂಚಾರಿ ನಿಯಮಕ್ಕೆ ಎಲ್ಲೋ ಒಂದು ಕಡೆ ಉಲ್ಲಂಘನೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಆ ಒಂದು ವಿಡಿಯೋ ವೈರಲ್ ಆಗ್ತಿದ್ದಂಗೆ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ತಕ್ಷಣ FIR ಅನ್ನು ಕೂಡ ಏನು ಲಾಡ್ಜ್ ಮಾಡ್ಕೊತಾರೆ. ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಾಗ್ತಿರುವಂಥದ್ದು. ಐಷಾರಾಮಿ ಕಾರ್ ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಕಾರ್ ಅಂತಲೂ ಕೂಡ ಹೇಳಾಗ್ತಿರುವಂಥದ್ದು. ಸದ್ಯ ಪೊಲೀಸರು ಕೂಡ ಈಗಾಗಲೇ ಗಾಡಿಯನ್ನು ಸೀಸ್ ಮಾಡಿ ಈಗಾಗಲೇ ತಂದು ಈಗಾಗಲೇ ಪೊಲೀಸ್ ಠಾಣೆ ಮುಂದೆ ಕೂಡ ಸದ್ಯ ಇಟ್ಟಿರುವಂಥದ್ದು. ಅಂದರೆ ಮುಂದಿನ ದಿನಗಳಲ್ಲಿ ಯಾರೇ ಕೂಡ ಈ ರೀತಿಯಾದಂಥ ಸಂಚಾರಿ ಉಲ್ಲಂಘನೆ ಮಾಡಿದ್ರೆ ಅವರಿಗೆ ತಕ್ಕ ಪಾಠವನ್ನು ಈ ಒಂದು ಪ್ರಕರಣ ಕಲಿಸತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳು ಬೆಂಗಳೂರಲ್ಲಿ ನಡೀತಾ ಇರುತ್ತೆ. ಪ್ರಮುಖವಾಗಿ ರಾತ್ರಿ ವೇಳೆಯಲ್ಲಿ ಅಥವಾ ಬೆಳಗ್ಗಿನ ಜಾವ 4 ಗಂಟೆ 3 ಗಂಟೆ ಅಷ್ಟೊತ್ತಿಗೆ ಯಾರೂ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಏನು ರ್ಯಾಶ್ ಡ್ರೈವಿಂಗ್ ಮಾಡುವಂಥದ್ದು ಅಥವಾ ಬೈಕ್ನಲ್ಲಾದರೆ ವೀಲಿಂಗ್ ಮಾಡುವಂಥದ್ದು ಈ ರೀತಿಯಾಗಿ ಮಾಡ್ತಾರೆ. ಅದಕ್ಕೆ ಪೊಲೀಸರು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಕಾರಿನ ದಾಖಲಾತಿ ಮಾಹಿತಿ ನೀಡಲು RTOಗೆ ಖಾಕಿ ಪತ್ರ. RC ರದ್ದು ಮಾಡಲು ಶಿಫಾರಸು ಮಾಡ್ತಾರಾ ಪೊಲೀಸರು? ಕಾರು ಸೀಸ್ ಮಾಡಿ ಕಬ್ಬನ್ ಪಾರ್ಕ್ ಠಾಣೆ ಇನ್ಸ್ಪೆಕ್ಟರ್ ರವಿ ಅವರು ಕಾರಿನ ಮಾಲೀಕತ್ವ ಮತ್ತು ದಾಖಲೆಗಳ ಪರಿಶೀಲನೆಗಾಗಿ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ರಿಕ್ಕಿ ರೈ ಡ್ರಿಫ್ಟಿಂಗ್ ನಡೆಸಿರೋ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಸಂಗ್ರಹಿಸಲಾಗ್ತಾ ಇದೆ. ಲಭ್ಯವಿರುವ ಸಿಸಿ ಕ್ಯಾಮೆರಾ ಸಾಕ್ಷ್ಯಗಳನ್ನು ಆಧರಿಸಿ ರಿಕ್ಕಿ ರೈಗೆ ನೋಟಿಸ್ ನೀಡಿ ಲ್ಯಾಂಬೋರ್ಗಿನಿ ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ಕಾರಿನ ದಾಖಲಾತಿ ನೀಡಿ ಫೈನ್ ಕಟ್ಟಿ ಕಾರನ್ನ ರಿಲೀಸ್ ಮಾಡಿಸಿಕೊಳ್ಳಬೇಕಿದೆ. ಅಜಾಗರೂಕ ಚಾಲನೆಗಾಗಿ 2,000 ರೂಪಾಯಿವರೆಗೆ ದಂಡ ವಿಧಿಸಲು ಅವಕಾಶವಿದೆ. ಅಲ್ಲದೆ ಕಾರಿನ RC ರದ್ದುಗೊಳಿಸಲು ಪೊಲೀಸರು RTOಗೆ ಶಿಫಾರಸು ಮಾಡಬಹುದು. ಸೋಮವಾರ ರಿಕ್ಕಿ ರೈ ಪರ ವಕೀಲರು ಠಾಣೆಗೆ ಹಾಜರಾಗಿ ದಾಖಲಾತಿ ತೋರಿಸಿದ್ರೆ ಕಾರ್ ರಿಲೀಸ್ ಮಾಡಲಾಗುತ್ತೆ. ಇಲ್ಲ ಕೋರ್ಟ್ ಆದೇಶದ ಮೂಲಕ ಕಾರ್ ಬಿಡಿಸಿಕೊಳ್ಳಬಹುದು. NOC ಬರೋ ಮೊದಲೇ ನಂಬರ್ ಬದಲಾಯಿಸಿದ್ರಾ? ದೆಹಲಿ ನೋಂದಣಿ ಕಾರಿಗೆ ಕರ್ನಾಟಕ ನಂಬರ್ ಹಾಕಿದ್ದೆ ಹೇಗೆ? MG ರಸ್ತೆಯಲ್ಲಿ ಡ್ರಿಫ್ಟ್ ಮಾಡಿರೋ ಕಾರು ದೆಹಲಿಯಲ್ಲಿ ನೋಂದಣಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. DL1
CT1515 ನಂಬರ್ ನೋಂದಣಿಯಾಗಿತ್ತು ಅನ್ನೋ ಆರೋಪ ಕೇಳಿಬಂದಿದೆ. ಕರ್ನಾಟಕದಲ್ಲಿ ಕಾರು ಅಧಿಕೃತ ನೋಂದಣಿ ಪ್ರಕ್ರಿಯೆ ಮುಗಿಸೋ ಮುನ್ನವೇ RTO ಹರಾಜು ಪ್ರಕ್ರಿಯೆಯಲ್ಲಿ 4 ಲಕ್ಷ ರೂಪಾಯಿ ಪಾವತಿಸಿ ಫ್ಯಾನ್ಸಿ ನಂಬರ್ ಪಡೆದಿದ್ರು. ಅದನ್ನೇ ಕಾರಿಗೆ ಅಳವಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲ್ಯಾಂಬೋರ್ಗಿನಿ ಕಾರಿಗೆ ರಿಕ್ಕಿ ರೈ 35 ಲಕ್ಷ ರೂಪಾಯಿ ತೆರಿಗೆ ಪಾವತಿ ಮಾಡಿದ್ದು, ದೆಹಲಿಯಿಂದ NOC ಬರೋಕ್ಕೂ ಮೊದಲೇ ನಂಬರ್ ಪ್ಲೇಟ್ ಅಳವಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸುಮಾರು 5 ಕೋಟಿ ರೂಪಾಯಿ ಮೌಲ್ಯದ ಲ್ಯಾಂಬೋರ್ಗಿನಿ ಕಾರು ವಶಕ್ಕೆ ಪಡೆದಿರೋ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ರಿಕ್ಕಿ ರೈಗೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿದ್ದಾರೆ. ಕಳೆದ ವರ್ಷವಷ್ಟೇ ರಿಕ್ಕಿ ರೈ ಮೇಲೆ ನಡೆದಿತ್ತು ಶೂಟೌಟ್. ಸಾವಿನ ದವಡಿಯಿಂದ ಜಸ್ಟ್ ಮಿಸ್ ಆಗಿದ್ದ ರಿಕ್ಕಿ ರೈ. ಕಳೆದ ವರ್ಷದ ಏಪ್ರಿಲ್ನಲ್ಲಿ ರಿಕ್ಕಿ ರೈ ಮೇಲೆ ಶೂಟೌಟ್ ನಡೆದಿತ್ತು. ಬಿಡದಿ ಬಳಿಯ ಕರಿಯಪ್ಪನ ದೊಡ್ಡಿ ಬಳಿ ಇದ್ದ ಮನೆಯಿಂದ ಬೆಂಗಳೂರಿಗೆ ಬರ್ತಿದ್ದಾಗ ರೈಲ್ವೆ ಕ್ರಾಸಿಂಗ್ ಬಳಿ ಹತ್ಯೆ ಯತ್ನ ನಡೆದಿತ್ತು. ಈ ವೇಳೆ ರಿಕ್ಕಿ ರೈ ಕಾರು ಚಾಲಕ ಬಸವರಾಜ್ ಮತ್ತು ರಿಕ್ಕಿ ರೈ ಸಾವಿನ ದವಡಿಯಿಂದ ಜಸ್ಟ್ ಮಿಸ್ ಆಗಿದ್ರು. ರಿಕ್ಕಿ ರೈ ಮೂಗು ಮತ್ತು ಕೈಗಳಿಗೆ ಬುಲೆಟ್ ತಗುಲಿತ್ತು. ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಯಲ್ಲಿ ರಿಕ್ಕಿ ರೈಗೆ ಚಿಕಿತ್ಸೆ ನೀಡಲಾಗಿತ್ತು. ಮುತ್ತಪ್ಪ ರೈ ಎರಡನೇ ಪತ್ನಿ ಅನುರಾಧ ರೈ, ಮುತ್ತಪ್ಪ ರೈ ಆಪ್ತರಾದ ರಾಕೇಶ್ ಮಲ್ಲಿ, ನಿತೇಶ್ ಎಸ್ಟೇಟ್ಸ್ನ ನಿತೇಶ್ ಶೆಟ್ಟಿ, ವೈದ್ಯನಾಥನ್ ಮತ್ತು ಇತರ ಸಹಚರರು ಈ ಹತ್ಯೆ ಯತ್ನ ನಡೆಸಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು. ರಿಕ್ಕಿ ರೈ ಮೇಲೆ ಹತ್ಯೆ ಯತ್ನ ನಡೆಯೋ ಕೆಲ ದಿನಗಳ ಮೊದಲು ಮುತ್ತಪ್ಪ ರೈ ಎರಡನೇ ಪತ್ನಿ ಅನುರಾಧ ರೈ ಭಾರತ ತೊರೆದು ಅಮೆರಿಕಕ್ಕೆ ಪರಾರಿಯಾಗಿದ್ರು ಅಂತ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿತ್ತು. ಇದು ರಿಕ್ಕಿ ರೈ ನಡೆಸಿರೋ ಕಾರು ಡ್ರಿಫ್ಟಿಂಗ್ ಪುರಾಣವಾದ್ರೆ, ಅತ್ತ ಕೋಟೆನಾಡು ಚಿತ್ರದುರ್ಗದಲ್ಲಿ ಆಸಿಡ್ ದಾಳಿ ನಡೆದಿದೆ. ಆಸಿಡ್ ದಾಳಿ ವಿಚಾರ ಕೇಳಿ ಚಿತ್ರದುರ್ಗದ ಜನ ಬೆಚ್ಚಿ ಬಿದ್ದಿದ್ದಾರೆ. ಈ ಆಸಿಡ್ ದಾಳಿ ಮಾಡಿದ್ದು ಬೇರ್ಯಾರು ಅಲ್ಲ, ಮಹಿಳೆಯ ಮಾಜಿ ಗಂಡ. ಮೊದಲು ವಿವಾಹವಾಗಿದ್ದ ಸುಹೇಲ್ ಅನ್ನೋನು ಹೆಂಡತಿಗೆ ವಿಪರೀತ ಕಾಟ ಕೊಡ್ತಿದ್ದ. ಇದರಿಂದ ಬೇಸತ್ತು ಆಕೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ಲು. ಇದರ ನಡುವೆ ಬೇರೊಬ್ಬನ ಜೊತೆ ಸಂಬಂಧ ಬೆಳೆಸಿದ್ದಾಳೆ ಅಂತ ಗೊತ್ತಾಗಿ ಕಿರಾತಕ ಗಂಡ ಈ ಕೃತ್ಯ ಎಸಗಿದ್ದಾನೆ. ಅದರ ಕುರಿತು ಹೇಳೋಕ್ಕೂ ಮೊದಲು ಟೇಕ್ ಎ ಶಾರ್ಟ್ ಬ್ರೇಕ್.